Hello children, I am Suma from Commerce Department, Gopal Swami PU College, Mysore. Today in this first year PUC economics session, we are going to learn the third lesson, that is the economic reforms since 1991. The topic is liberalization, privatization, globalization. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್, ಈ ರೀತಿಯಾದಂಥ 3 ಆರ್ಥಿಕ ಸುಧಾರಣಾ ನೀತಿಗಳನ್ನು ನಾವು 1991ನಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡ್ವಿ. ಇದನ್ನು ನಾವು LPG ಅಂತ ಕರಿತೀವಿ. ಡೋಂಟ್ ಗೆಟ್ ಇಟ್ ಕನ್ಫ್ಯೂಸ್ ವಿತ್ ಯುವರ್ LPG ಸಿಲಿಂಡರ್ಸ್. ನಿಮ್ಮ ಮನೆಯಲ್ಲಿರುವ LPG ಸಿಲಿಂಡರ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿ, ಇದಕ್ಕೂ ಅದಕ್ಕೂ ಯಾವುದೇ ರೀತಿಯಾದಂಥ ಸಂಪರ್ಕ ಅಥವಾ ಸಂಬಂಧ ಇಲ್ಲ. ನೀವು ಏನು ಮಾಡಬಹುದು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಬಗ್ಗೆ ಹೆಚ್ಚಿನದಾಗಿ ನೀವು ತಿಳ್ಕೊಳ್ಬೇಕು ಅಂದರೆ ಅವುಗಳಿಗೆ ಇರುವ ಕನ್ನಡದ ಅರ್ಥವನ್ನು ನೀವು ತಿಳ್ಕೊಳ್ಳಿ. ಅದರ ಒಂದು ಕನ್ನಡದ ಅರ್ಥವನ್ನು ನೀವು ತಿಳ್ಕೊಂಡ ನಂತರ ನಿಮಗೇನೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಉದಾರೀಕರಣ ಅಂತ ನಾವು ಹೇಳ್ತೀವಿ. ಆಮೇಲೆ ಪ್ರೈವೇಟೈಸೇಷನ್ ಅಂದರೆ ಖಾಸಗೀಕರಣ ಆ್ಯಂಡ್ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ. ಅಂದರೆ ನಾವು 1947ಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು. 1950ರವರೆಗೆ ನಾವು ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡೋದು, ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ಕರಡು ಪ್ರತಿಯನ್ನು ತಯಾರು ಮಾಡಿ ಸಂವಿಧಾನವನ್ನು ತಯಾರು ಮಾಡೋದ್ರಲ್ಲೇ ನಾವು ನಿರತರಾಗಿದ್ವಿ. 1950 ಜನವರಿ 26ರಂದು ನಾವು ಇಂಡಿಯನ್ ರಿಪಬ್ಲಿಕ್ ಆಫ್ ಇಂಡಿಯಾ ಆಗಿ ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಆನಂತರ ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಸೊ ಇನ್ ಯುವರ್ ಪ್ರೀವಿಯಸ್ ಲೆಸನ್ ಯು ಲರ್ನ್ಟ್ ಅಬೌಟ್ 12 5-year plans and their goals: the growth, modernization, self-reliance and the equity. ಅದಾದರೂ ಕೂಡ ನಮ್ಮಲ್ಲಿ ವಿಪರೀತವಾಗಿ ಗೊಂದಲಗಳುಂಟಾದು. 1990s ಅನ್ನೋದು ತುಂಬ ಕೆಟ್ಟವಾದೊಂದು ಡಿಕೇಡ್ ಅಂತ ಹೇಳ್ಬೋದು ನಾವು, ಪೊಲಿಟಿಕಲ್ ಆಗಿ ಮತ್ತು ಎಕನಾಮಿಕಲ್ ಆಗಿ. ಯಾಕೆಂದರೆ ನಮ್ಮ GDP ವಿಪರೀತ ತಳಕಚ್ಚಿ ಹೋಗಿತ್ತು. 5.1ನಲ್ಲಿ ನಮ್ಮ GDPಯನ್ನು ನಾವು ತಂದು ನಿಲ್ಲಿಸಿದ್ವಿ. ಆಗ ಒಂದು ನಮ್ಮ ಸರ್ಕಾರ ಏನು ಇಟ್ಕೊಂಡಿತ್ತು, PSUಗಳು, ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ಸ್, ಆ ಒಂದು ನಿಗಮಗಳು ಮತ್ತು ಮಂಡಳಿಗಳು, ಸರ್ಕಾರದ ಒಂದು ನಿಗಮಗಳಲ್ಲಿ ಏನು ನಾವು ಜನರುಗಳನ್ನು ಕೆಲಸಕ್ಕೆ ಇಟ್ಕೊಂಡಿದ್ವಿ, ಅವರು ತುಂಬ ಸೋಮಾರಿಗಳಾಗಿದ್ದರು. ಯಾವುದೇ ಒಂದು ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗು ಪ್ರಾಫಿಟಬಲ್ ಆಗಿ ನಡೀತಾ ಇರಲಿಲ್ಲ. ಎಲ್ಲ ಕಡೆ ಸೋಮಾರಿಗಳಾಗಿದ್ದರು. ಸರ್ಕಾರಕ್ಕೆ ಅದನ್ನು ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗಿತ್ತು. ಆಗ ನಾವೇನು ಮಾಡಿದ್ವಿ, ಅದನ್ನು ವೈಟ್ ಎಲಿಫೆಂಟ್ಸ್ ಮೇಂಟೆನೆನ್ಸ್ ಅಂತ ಹೇಳ್ತಾ ಇದ್ವಿ. ಯಾಕೆಂದರೆ ಬಿಳಿ ಆನೆಯನ್ನು ಸಾಕುವ ಹಾಗೆ ಪರಿಸ್ಥಿತಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ಸ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಅದ್ರ ಮೂಲಕ ಸರ್ಕಾರ ತನ್ನ ಬೊಕ್ಕಸ ತುಂಬಿಕೊಳ್ಳುವ ಉದ್ದೇಶವನ್ನು ಅದು ಪೂರೈಸ್ಕೊಳ್ತಾ ಇತ್ತು. ಜನರಿಗೆ ಯಾವುದೇ ಲಾಭ ಆಗ್ತಾ ಇರಲಿಲ್ಲ. ಅದರಿಂದ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಮತ್ತು ಬೇರೆ ಕಡೆಯಿಂದ ಸಾಲ ತಂದು ಬಂಡವಾಳ ಹಾಕಿ ನಡೆಸ್ತಾ ಇದ್ದಿದ್ದರಿಂದ ಅದರ ಬಡ್ಡಿ ಕಟ್ಟೋದೆಲ್ಲ ವಿಪರೀತ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಏನೂ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ವಿಪರೀತ ಹದಗೆಟ್ಟಿತ್ತು. ನಿಮಗೆ ಗೊತ್ತು, ಆನ್ 31st October 1985 our Prime Minister Indira Gandhi was assassinated. Till then the financial position of the country was good to certain extent. ಅದಾದ ನಂತರ ನಮ್ಮಲ್ಲಿ ಬೇಕಾದಷ್ಟು ಪೊಲಿಟಿಕಲ್ ಇನ್ಸ್ಟೆಬಿಲಿಟೀಸ್ ನಡೆದವು. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮಲ್ಲೇ ಕಿತ್ತಾಟ ಶುರು ಮಾಡಿಕೊಂಡು ಅಧಿಕಾರದ ಒಂದು ದಾಹ ಶುರುವಾಯಿತು. ಜನರ ವೆಲ್ಫೇರ್ ಬಗ್ಗೆ ಯೋಚಿಸಲೇ ಇಲ್ಲ. ಹಾಗಾಗಿ ನಮಗೆ ಆಗ ವಿಪರೀತವಾದಂಥ ಸಮಸ್ಯೆಗಳು ಇದ್ವು. ಕ್ಲೋಸ್ಡ್ ಎಕಾನಮಿಯಾಗಿ ನಾವು ಡೊಮೆಸ್ಟಿಕ್ನಲ್ಲಿ ಒಳ್ಳೆ ಸಕ್ಸಸ್ಫುಲ್ ಆಗಲಿಲ್ಲ, ಲಾಭವನ್ನು ಮಾಡಲಿಲ್ಲ, ನಮ್ಮ GDP ಚೆನ್ನಾಗಿರಲಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕಿತ್ತು ತಿಂತಾಯಿತ್ತು. ದೇಶ ಅರ್ಧಕ್ಕರ್ಧ ಜನ ಪಾವರ್ಟಿಯಲ್ಲಿ ಸಫರ್ ಮಾಡ್ತಾಯಿದ್ರು. ಬಡತನ ಅನ್ನೋದು ಅಷ್ಟೊಂದು ತಾಂಡವ ಆಡ್ತಾಯಿತ್ತು. 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ವರ್ ಅಂಡರ್ ಬಿಲೋ ಪಾವರ್ಟಿ ಲೈನ್. ಇದನ್ನು ಸುಧಾರಣೆ ಮಾಡಬೇಕಾದ್ರೆ ನಮ್ಮ ಜನರಲ್ಲಿರುವ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ನಾವು ಹೋಗಲಾಡಿಸಲೇಬೇಕಾಗಿತ್ತು. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸಾಕಷ್ಟು ಎಜುಕೇಟೆಡ್ ಯೂತ್ಸ್, ಡಿಗ್ರಿ ಹೋಲ್ಡರ್ಸ್
ಸುಯಿಸೈಡ್ ಮಾಡಿಕೊಂಡ್ರು. ಸೊ ಈ ಕಾರಣಕ್ಕೆ ನಾವು ಆಗ ಈ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಲೇಬೇಕಾಯಿತು. ಆ ಕಾರಣಕ್ಕೆ ನಾವು ತುಂಬ ಮೇಜರ್ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. 1991ನಲ್ಲಿ ನಾವು ಈ ಒಂದು LPGಯನ್ನು ಅಡಾಪ್ಟ್ ಮಾಡಿಕೊಂಡ್ವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂದರೆ ನಮ್ಮ ಸಾಕಷ್ಟು ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ನ ನಾವು ಪ್ರೈವೇಟ್ನವರಿಗೆ ಕೊಡಬೇಕಾಯಿತು. ಯಾಕೆಂದರೆ ಸಕ್ಸಸ್ಫುಲ್ಲಾಗಿ ಅವರು ನಡೆಸ್ತಾ ಇದ್ರು. ಫಾರ್ ಎಕ್ಸಾಂಪಲ್ HMT, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು. ಅದು ಬೆಂಗಳೂರಿನಲ್ಲಿ ಇತ್ತು. ಅದರ ಒಂದು ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ ಆಗಿತ್ತು. ಅದರಲ್ಲಿ ನಮಗೆ ಪ್ರೊಡಕ್ಟಿವಿಟಿ ಕಡಿಮೆ ಆಯಿತು. ಅದರಲ್ಲಿ ಜನರಿಗೆ ಸಂಬಳ ಕೊಡೋದು ಜಾಸ್ತಿ ಆಗ್ತಾ ಹೋಯಿತು. ಅದರಿಂದ ನಮಗೆ ಬರ್ತಿದ್ದಂಥ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಂಥ ವಾಚ್ಗಳನ್ನ ಸೇಲ್ ಮಾಡಿ ಬರ್ತಿದ್ದ ಆದಾಯ ಅಥವಾ ಲಾಭ ಕಡಿಮೆ ಆಗ್ತಾ ಹೋಯಿತು. ಯಾಕೆ ಅಂತ ಹೇಳಿದ್ರೆ ನಾವು ಆಗ ಈ ಒಂದು LPGಯನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಹೊರಗಡೆ ಪ್ರಪಂಚದಿಂದ ನಾವು ಎಷ್ಟೋ ಟೆಕ್ನಿಕಲ್ ನೋಹೌಗಳನ್ನ ತಿಳ್ಕೊಂಡ್ವಿ. ಆಗ ನಮಗೆ ತಿಳಿಯಿತು ಬೇರೆ ಬೇರೆ ಕಂಪನಿಯ ವಾಚ್ಗಳು ಇನ್ನೂ ಕಡಿಮೆ ಬೆಲೆಗೆ, ಇನ್ನೂ ಒಳ್ಳೆಯ ಕ್ವಾಲಿಟಿಗೆ ವಿತ್ ಸ್ಟೀಲ್ ಚೈನ್ ಇರ್ಬೋದು ಅಥವಾ ಇನ್ನೊಂದು ಒಳ್ಳೊಳ್ಳೆ ಫೀಚರ್ಸಿಂದ ಸಿಗತ್ತೆ ಅಂತ. ಆಗ ಏನು ಮಾಡಿದ್ರು, ಜನರಿಗೆ ವೆರೈಟಿ ಸಿಗೋಕ್ಕೆ ಶುರು ಆದಾಗ HMT ವಾಚ್ಗೆ ಇದ್ದ ಡಿಮಾಂಡ್ ಕಡಿಮೆ ಆಯಿತು. ನ್ಯಾಚುರಲ್ ಆಗಿ ಅದರದ್ದು ಸೇಲ್ಸ್ ಕಡಿಮೆ ಆಯಿತು. ಸೇಲ್ಸ್ ಕಡಿಮೆ ಆದಾಗ ಕಂಪನಿಯನ್ನು ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಯಿತು. ಅಂದರೆ ಇದೆಲ್ಲ ಆರ್ಥಿಕ ಪ್ರಗತಿ, ಎಕನಾಮಿಕ್ ಪ್ರೋಗ್ರೆಸ್ನಲ್ಲಿ ದೀಸ್ ಆರ್ ಆಲ್ ಪಾರ್ಟ್ಸ್ ಆ್ಯಂಡ್ ಪಾರ್ಸಲ್ಸ್. ಸೊ ನಾವು ಆಗ ಈ ಒಂದು ಲಿಬರಲೈಸೇಷನ್ನ ನಾವು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಯಿತು. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈಗ ನಾವು ಇವತ್ತಿನ ದಿವಸ ಏನೆಲ್ಲ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಬೇಕಾದಷ್ಟು ವೆರೈಟೀಸ್ ಆವಾಗ ಇರಲಿಲ್ಲ. ನಿಮಗೆ ನಿಮ್ಮ ತಂದೆ ತಾಯಿಯನ್ನು ಕೇಳಿದ್ರೆ ತಿಳಿಬೋದು. ಆಗ ಇಂಡಿಯಾದಲ್ಲಿ ಫೇಮಸ್ ಆಗಿದ್ದಂಥ ಒಂದೇ ಒಂದು ಶೂ ಕಂಪನಿ ಬಾಟಾ ಶೂ ಕಂಪನಿ. ಅದು ನಮ್ಮಲ್ಲಿ ಯಾಕೆಂದರೆ ವಿ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಡೊಮೆಸ್ಟಿಕ್ ಮಾರ್ಕೆಟ್. ಆ ಬಾಟಾ ಶೂ ಕಂಪನಿಯವರು ಮಾತ್ರನೇ ಶೂ ಸ್ಲಿಪ್ಪರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಿದ್ದು. ಇವತ್ತಿನ ದಿವಸ ಬೇಕಾದಷ್ಟು ವೆರೈಟೀಸ್ ಆಫ್ ಸ್ಲಿಪ್ಪರ್ಸ್ ಮತ್ತು ಶೂ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. ಖಾದಿಮ್ಸ್ ಇರ್ಬೋದು, VKC ಪ್ರೈಡ್ ಇರ್ಬೋದು, ಪ್ಯಾರಗಾನ್ ಇರ್ಬೋದು, ಮತ್ತೊಂದು 1000 ಇದೆ. ಆದರೆ ಆವಾಗ ಪರಿಸ್ಥಿತಿ ಹಾಗಿರಲಿಲ್ಲ. ಒಬ್ಬರೇ ಇದ್ದಿದ್ರು, ಮೊನಾಪಲಿ ಮಾರ್ಕೆಟಿಂಗ್ ಇತ್ತು. ಸೊ ಹಾಗಾಗಿ ನಮ್ಮಲ್ಲಿ ಅದರ ಬೆಲೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ನಂತರ 1991ನಲ್ಲಿ LPGಯನ್ನು ನಾವು ಅಡಾಪ್ಟ್ ಮಾಡಿಕೊಂಡ ನಂತರ ನಮಗೆ ಸಾಕಷ್ಟು ಅನುಕೂಲಗಳಾದವು. ಸೊ ಹಾಗಾಗಿ ನಮ್ಮಲ್ಲಿ ಪ್ರೈವೇಟೈಸೇಷನ್ ನಡೀತು. ಮತ್ತು ಅಲ್ಲಿಯವರೆಗೂ ನಮ್ಮಲ್ಲಿ ಇದ್ದಿದ್ದು ಬರೀ ಡಯಲ್ ಫೋನ್, ITI, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ ಇತ್ತು. ಅದರದ್ದು ಒಂದು ಬ್ರ್ಯಾಂಚ್ನಿಂದ ಎಲ್ಲ ಕಡೆ ಅವರು ಒಂದು ಡಯಲ್ ಫೋನನ್ನು ಎಲ್ಲ ಕಡೆ ಸಪ್ಲೈ ಮಾಡ್ತಾಯಿದ್ರು. ನಮ್ಮಲ್ಲಿ ಆಗ ಮೊಬೈಲ್ ಫೋನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಆವಾಗ ಇದ್ದದ್ದು ಲ್ಯಾಂಡ್ಲೈನ್ ಫೋನ್. ಸೊ ಆ ಲ್ಯಾಂಡ್ಲೈನ್ ಫೋನ್ನ ಒಂದು ಅವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಪ್ರೈವೇಟೈಸ್ ಮಾಡ್ಕೊಳ್ಬೇಕಾಯಿತು. ಸ್ಯಾಟಿಲೈಟ್ ಚಾನಲ್ಗಳನ್ನು ನಮ್ಮಲ್ಲೇ ಆಗಿ ನಾವು ಎಷ್ಟೊಂದು ಕೇಬಲ್ ಚಾನಲ್ಗಳನ್ನು ನಾವು ಬಿಡಬೇಕಾಯಿತು. ಹಾಗಾಗಿ ಸ್ಯಾಟಿಲೈಟ್ಗಳನ್ನು ನಾವು ಸ್ಪೇಸ್ಗೆ ಕಳಿಸಿದ ನಂತರ ನಮ್ಮದೇ ಆದಂಥ TVಯಲ್ಲಿ ಬೇರೆ ಬೇರೆ ಚಾನಲ್ಸ್, ರೇಡಿಯೋದಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ನೆಟ್ವರ್ಕ್ಸ್ ಎಲ್ಲವೂ ಸಿಕ್ಕಿದ್ವು. ಅಂದರೆ ನಾವು ಎಕನಾಮಿಕಲ್ ಆಗಿ ಒಳ್ಳೆ ರೀತಿಯಲ್ಲಿ ಪ್ರೋಗ್ರೆಸಿವ್ ಆಗಿ ಕೂಡ ನಾವು ಬೆಳೀತಾ ಹೋದ್ವಿ. ಸೊ ಆಗ ನಾನು ನಿಮಗೆ ಹೇಳಿದೆ ಇದ್ದಿದ್ದು ಬರೀ ITI ಇಂಡಸ್ಟ್ರಿ. ಅದಾದ ನಂತರ MTNL ಅಂತ ಮಾಡಿದರು, ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಅಂಥೇಳಿ. ಆ ಮಹಾನಗರ ಟೆಲಿಫೋನ್ ನಿಗಮ್ ಅಂತ ಹೇಳಿದ್ರೆ ಅದು ಮುಂಬೈನಲ್ಲಿ ಇದ್ದಂಥ ಒಂದು ದೊಡ್ಡದಾದಂಥ ಬೃಹತ್ ನೆಟ್ವರ್ಕಿಂಗ್ ಸಿಸ್ಟಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅದನ್ನು ಕ್ರಿಯೇಟ್ ಮಾಡಿದರು. ಸೊ ಆ ರೀತಿಯಾದಂಥ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಮೂಲಕ ಮುಂಬೈನ ಲೋಕಲ್ ಟೆಲಿಫೋನ್ ಕನೆಕ್ಷನ್ಸ್ನ ಅವರು ಕೊಡ್ತಾ ಹೋದರು. ಸೊ ಅದಾದರೂ ಕೂಡ ನಮ್ಮಲ್ಲಿ ಒಂದು ನೆಟ್ವರ್ಕ್ ಸಿಸ್ಟಮ್ ತುಂಬ ಜಾಸ್ತಿಯಾಗಿ ವಾಸ್ಟಾಗಿ ಬೇಕಿತ್ತು. ಆವಾಗ ನಾವು ಬೇರೆ ಬೇರೆ ಫಾರಿನ್ ಕಂಪನಿಗಳನ್ನು ಇನ್ವೈಟ್ ಮಾಡಿದ್ವಿ ಇಂಡಿಯಾದಲ್ಲಿ. ಭಾರತಿ ಏರ್ಟೆಲ್ನವರು ನಮ್ಮ ಇಂಡಿಯಾದ ಲೋಕಲ್ ಒಂದು ನೆಟ್ವರ್ಕ್ನ ಇಂಪ್ರೂವ್ ಮಾಡೋದಕ್ಕೆ ಶುರು ಮಾಡಿದರು. ದೆನ್ ಏರ್ಟೆಲ್ನವ್ರು ಬಂದರು, ವೋಡಾಫೋನ್ನವ್ರು ಬಂದರು, ಹಚ್, ಹಾಗೆಲ್ಲ ನಿಮಗೆ ಗೊತ್ತಿದೆ ಬೇಕಾದಷ್ಟು. ವೇರೆವರ್ ಯು ಗೋ ದ ನೆಟ್ವರ್ಕ್ ಫಾಲೋಸ್ ಅಂತ ಟ್ಯಾಗ್ ಲೈನ್ ಇಟ್ಕೊಂಡು ಬಂದರು ಹಚ್ನವರು. ಸೊ ಹಾಗಾಗಿ ಬೇರೆ ಬೇರೆ ಕಂಪನಿಯವರು ಅದೇ ರೀತಿ ನಮ್ಮಲ್ಲಿ ಸಾಕಷ್ಟು ಒಂದು
ಟೆಲಿಫೋನ್ ಕನೆಕ್ಷನ್ಸ್ ಸಿಗ್ತಾ ಇದೆ. ಇವತ್ತು ಸಾವಿರಾರು ಸ್ಯಾಟಲೈಟ್ಗಳು ಆಕಾಶದಲ್ಲಿ ಸ್ಪೇಸ್ನಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾವೆ. ಸೊ ನಮಗೀಗ ನೆಟ್ವರ್ಕ್ ಸಿಸ್ಟಮ್ ಇದೆ. ಇಂಟರ್ನ್ಯಾಷನಲ್ ಕಾಲ್ನ ನಾವು ಎಲ್ಲಿ ಕೂತ್ರು ಈಸಿಯಾಗಿ ಮಾಡ್ಬೋದು. ಮುಂಚೆ ಎಲ್ಲ ಟ್ರಂಕ್ ಟೈಲ್ ಬುಕ್ಕಿಂಗ್, STD ಬುಕ್ಕಿಂಗ್ ಅಂತೆಲ್ಲ ಇತ್ತು. ನೀವೇ ನೋಡಿದ್ರೆ ನೆನಪಿರುತ್ತೆ, ನಿಮ್ಮ ಪೇರೆಂಟ್ಸ್ಗೆ ಕೇಳಿದರೆ ಹೇಳ್ತಾರೆ. PCO ಅಂತ, ಪಬ್ಲಿಕ್ ಕಾಲ್ ಆಫೀಸ್ ಅಂತ ರಸ್ತೆಗಳಲ್ಲಿ ಒಂದು ಸೈಡಲ್ಲಿ ಅಂಗಡಿಗಳನ್ನ ಇಟ್ಕೊಳ್ತಾ ಇದ್ರು. ನಾವು ಕಾಯಿನ್ ಬೂತ್ ಅಂತಲೂ ಕೇಳಿದ್ವಿ. ಒಂದು ಕಾಯಿನ್ ಹಾಕಿದರೆ 1 ನಿಮಿಷ ಮಾತಾಡಬಹುದಾಗಿತ್ತು. ಹಾಗೆ ಸೊ ಈ ಎಲ್ಲ ಕಾರಣಗಳಿಗೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದರಿಂದ ನಾವು ಈ ಒಂದು ಪ್ರೈವೇಟೈಸೇಷನ್ನ ಅಡಾಪ್ಟ್ ಮಾಡಿಕೊಳ್ಳೇಬೇಕಾಯಿತು. ಸೊ ಇವತ್ತು ಎಲ್ಲವೂ ಪ್ರೈವೇಟೈಸ್ ಆಗಿದೆ. ಹೋಟೆಲ್ಸ್, ಹಾಸ್ಪಿಟಲ್ಸ್, ಎಜುಕೇಷನ್, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಕೂಡ ಪ್ರೈವೇಟೈಸ್ ಆಗಿದೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಮತ್ತು ಪ್ರೋಗ್ರೆಸ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಅವತ್ತಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಮನಮೋಹನ್ ಸಿಂಗ್. Shri Manmohan Singh, he was the Prime Minister from Congress government. He has signed this LPG agreement. ಸೊ ಇದ್ರ ಜೊತೆಗೆ ನಾವು ಬೇಕಾದಷ್ಟು ಅಗ್ರಿಮೆಂಟ್ಗಳನ್ನ ಸಹಿ ಮಾಡಿದ್ವಿ. ದಟ್ ಈಸ್ ಗ್ಯಾಟ್ ಅಂತ ಹೇಳಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ಸ್ ಆ್ಯಂಡ್ ಟ್ಯಾರಿಫ್ಸ್ ಅಂತ. ಈ ಅಗ್ರಿಮೆಂಟ್ಗಳನ್ನು ನಾವು ಸಹಿ ಮಾಡಿದ ನಂತರ ಬೇಕಾದಷ್ಟು ಅನುಕೂಲಗಳನ್ನು ಜನರು ಪಡ್ಕೊಂಡ್ರು. ಸೊ ಈ ಎಲ್ಲ ವಿಧಾನಗಳ ಮೂಲಕ ನಾವು ನಮ್ಮ ಒಂದು ಡೆವಲಪ್ಮೆಂಟ್ನ ನಾವು ಕಂಡುಕೊಂಡ್ವಿ. ಸೊ ಈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಟುಡೇ ನಾವು ಎಲ್ಲಿಂದ ಎಲ್ಲಿಗೆ ಯಾವ ಪದಾರ್ಥವನ್ನು ಹೇಗೆ ಬೇಕಾದರೂ ನಾವು ಕಳಿಸ್ಬಹುದು, ಅಲ್ಲಿಂದ ಹಣಗಳನ್ನು ಕೊಡ್ಬೋದು, ತರಿಸ್ಕೊಳ್ಬಹುದು. RTGS, ನೆಫ್ಟ್ ಇದೆ. ಇವತ್ತು ಇಡೀ ಪ್ರಪಂಚವೇ ಒಂದು ಗ್ಲೋಬಲ್ ಹಬ್ ಅಂತ ಹೇಳ್ತೀವಿ. ಅಂದರೆ ಒಂದು ಜಾಗತೀಕರಣ, ಒಂದು ಜಗತ್ತೇ ಒಂದು ಸಣ್ಣ ಹಳ್ಳಿಯಾಗಿ ಮಾರ್ಪಟ್ಟಿದೆ. ಎಲ್ಲಿಂದ ಎಲ್ಲಿಗೂ ಯಾರು ಬೇಕಾದ್ರೂ ಕನೆಕ್ಟ್ ಆಗ್ತಾರೆ. ಇವತ್ತು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಬೇಕಾದಷ್ಟು ಸೋಷಿಯಲ್ ಮೀಡಿಯಾ ಇದೆ. ಅಲ್ಲೆಲ್ಲೋ ಅಮೆರಿಕದಲ್ಲೋ ಯುರೋಪ್ನಲ್ಲೋ ಕೂತು ಇಲ್ಲಿರುವ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು. ಇಲ್ಲಿಂದ ನಾವು ಎಷ್ಟೋ ಸಮಸ್ಯೆಗಳನ್ನು ಅವರಿಂದ ಪರಿಹಾರ ಪಡ್ಕೊಂಡು ಮೆಡಿಸಿನ್ ಇದೆ. ಟೆಲಿಕಾಲರ್ಸಿಂದ ಅಥವಾ ಡಾಕ್ಟರ್ಸ್ ಜೊತೆ ಕನ್ವರ್ಸೇಷನ್ ಮೂಲಕ ನಾವು ಟ್ರೀಟ್ಮೆಂಟ್ ಪಡ್ಕೊಳ್ಬಹುದಾಗಿದೆ. ಇವತ್ತು ಎಲ್ಲವೂ ಡಿಜಿಟಲ್, ಆನ್ಲೈನ್ ಎಲ್ಲವೂ. ಈಗ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ನಾವು ಸಾಕಷ್ಟು ಬೆನಿಫಿಟ್ಗಳನ್ನು ನಾವು ಅದರಲ್ಲಿ ಪಡ್ಕೊಳ್ಬಹುದಾಗಿದೆ. ಸೊ ಇದ್ರ ಬಗ್ಗೆ ನಾವು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಚಿಲ್ಡ್ರನ್.